ಇಂದಿಗೂ ಕೂಡ ಚಿರಸ್ಥಾಯಿಯಾಗಿ ಉಳಿಯುವ ವಿಜಯೋತ್ಸವ 200ನೇ ವರ್ಷಾಚರಣೆಯ ಅಂಗವಾಗಿ ಶತಮಾನೋತ್ಸವದ ವಿಜಯ ಜ್ಯೋತಿ ಯಾತ್ರೆಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಚಿರಸ್ಥಾಯಿಯಾಗಿ ಉಳಿಯುವ ವಿಜಯೋತ್ಸವ 200ನೇ ವರ್ಷಾಚರಣೆಯ ಅಂಗವಾಗಿ ಶತಮಾನೋತ್ಸವದ ವಿಜಯ ಜ್ಯೋತಿ ಯಾತ್ರೆಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಕಿತ್ತೂರು ವಿಜಯ ಜ್ಯೋತಿ ಬೆಂಗಳೂರಿನಿಂದ ಚಾಲನೆಗೊಂಡು ನಾಡಿನ ಜಿಲ್ಲಾ ಕೇಂದ್ರಗಳೆಲ್ಲ ಸಂಚರಿಸಿ ನಂತರ ಕಿತ್ತೂರಿನಲ್ಲಿ ಅಕ್ಟೋಬರ್ 23, 24, 25 ಈ 3 ದಿನ ಇಂದಿಗೂ ಕೂಡ ಚಿರಸ್ಥಾಯಿಯಾಗಿ ಉಳಿಯುವ ವಿಜಯೋತ್ಸವ 200ನೇ ವರ್ಷಾಚರಣೆಯ ಅಂಗವಾಗಿ ಶತಮಾನೋತ್ಸವದ ವಿಜಯ ಜ್ಯೋತಿ ಯಾತ್ರೆಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಚಿರಸ್ಥಾಯಿಯಾಗಿ ಉಳಿಯುವ ವಿಜಯೋತ್ಸವ 200ನೇ ವರ್ಷಾಚರಣೆಯ ಅಂಗವಾಗಿ ಶತಮಾನೋತ್ಸವದ ವಿಜಯ ಜ್ಯೋತಿ ಯಾತ್ರೆಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಕಿತ್ತೂರು ವಿಜಯ ಜ್ಯೋತಿ ಬೆಂಗಳೂರಿನಿಂದ ಚಾಲನೆಗೊಂಡು ನಾಡಿನ ಜಿಲ್ಲಾ ಕೇಂದ್ರಗಳೆಲ್ಲ ಸಂಚರಿಸಿ ನಂತರ ಕಿತ್ತೂರಿನಲ್ಲಿ ಅಕ್ಟೋಬರ್ 23, 24, 25 ಈ 3 ದಿನ ಇಂದಿಗೂ ಕೂಡ ಚಿರಸ್ಥಾಯಿಯಾಗಿ ಉಳಿಯುವ ವಿಜಯೋತ್ಸವ 200ನೇ ವರ್ಷಾಚರಣೆಯ ಅಂಗವಾಗಿ ಶತಮಾನೋತ್ಸವದ ವಿಜಯ ಜ್ಯೋತಿ ಯಾತ್ರೆಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಚಿರಸ್ಥಾಯಿಯಾಗಿ ಉಳಿಯುವ ವಿಜಯೋತ್ಸವ 200ನೇ ವರ್ಷಾಚರಣೆಯ ಅಂಗವಾಗಿ ಶತಮಾನೋತ್ಸವದ ವಿಜಯ ಜ್ಯೋತಿ ಯಾತ್ರೆಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಕಿತ್ತೂರು ವಿಜಯ ಜ್ಯೋತಿ ಬೆಂಗಳೂರಿನಿಂದ ಚಾಲನೆಗೊಂಡು ನಾಡಿನ ಜಿಲ್ಲಾ ಕೇಂದ್ರಗಳೆಲ್ಲ ಸಂಚರಿಸಿ ನಂತರ ಕಿತ್ತೂರಿನಲ್ಲಿ ಅಕ್ಟೋಬರ್ 23, 24, 25 ಈ 3 ದಿನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.